ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ತೋಟಕ್ಕೆ ಕೆಲ್ಸಕ್ಕೆ ಬಂದಿದ್ದಾರೆ, ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡೆ. ನಿಮಗೂ ಕೂಡ ಶೇರ್ ಮಾಡೋಣ ಅಂತ. ಆಲ್ರೆಡಿ 3 ದಿವಸದಿಂದ ತೋಟಕ್ಕೆ ಬರ್ತಾನೆ ಇದ್ದಾರೆ. ಒಂದು ದಿವಸ ರೊಟ್ಟಿ ಪಲಾವು ಇವೆಲ್ಲ ಮಾಡಿಕೊಟ್ಟೆ. ಹಾಗಾಗಿ ಇವತ್ತು ನಮ್ಮ ಮನೆಯವರು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದರು. ಮತ್ತು ಎಣ್ಣೆ ಕಾಯ್ತಾ ಇದೆ. ಉಪ್ಪಿಟ್ಟಿಗೆ ಬೇಕಾಗಿರೋದು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಎಣ್ಣೆ, ಕೊತ್ತಂಬರಿ ಸೊಪ್ಪು ಎಲ್ಲ. ಅಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಇರಲಿಲ್ಲ, ಹಾಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಎಣ್ಣೆ ಕಾದಿತ್ತು. ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕಿದ್ದೀನಿ. ಮತ್ತು ಸಾಸಿವೆ ಅದು ಸ್ವಲ್ಪ ಅಂದರೆ ತೀರಾ ಕೆಂಪಗಾಗಬಾರ್ದು, ಅದಕ್ಕಿಂತ ಮೊದಲೇ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಉಪ್ಪಿಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಮತ್ತು ಜೀರಿಗೆ ಇವೆಲ್ಲನೂ ಹಾಕಿದ ನಂತರ ಸ್ವಲ್ಪ ಬಾಡಿಸ್ಕೋಬೇಕು. ಆನಂತರ ಈರುಳ್ಳಿ, ಮೆಣಸಿನ್ಕಾಯಿ ಹಾಕೋಬೇಕು. ಏಕೆಂದರೆ ಈರುಳ್ಳಿಗಿಂತ ಮೊದಲೇ ಮೆಣಸಿನ್ಕಾಯಿ ಹಾಕೋದ್ರಿಂದ ಮೆಣಸಿನ್ಕಾಯಿ ಫ್ಲೇವರು ಬರುತ್ತೆ ಮತ್ತು ಖಾರನೂ ಕೂಡ ಹತ್ತುತ್ತೆ. ಆನಂತರ ಈರುಳ್ಳಿ, ತರಕಾರಿ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ತರಕಾರಿ ಏನೂ ಹಾಕ್ತಾಯಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಟೊಮೊಟೊ, ಇವೆಲ್ಲ ಹಾಕಿದ ನಂತರ ಈರುಳ್ಳಿ ಸ್ವಲ್ಪ ಬೇಯಿಸ್ಕೋಬೇಕು. ಮತ್ತು ಹಾಗಾಗಿ ಬಾಡಿಸ್ಕೋತಾ ಇರಬೇಕು. ಯಾಕಂದರೆ ಒಂದು ಕಡೆ ಬೇಯುತ್ತೆ ಮತ್ತು ಒಂದು ಕಡೆ ಬೇಯಲ್ಲ, ಆ ಥರ ಆಗ್ತಾ ಇರುತ್ತೆ. ಇನ್ನು ಮತ್ತು ಸಿಹೋ ಸಾಧ್ಯತೆಯೂ ಕೂಡ ಇರುತ್ತೆ. ಅದಕ್ಕಾಗಿ ಈರುಳ್ಳಿ ಸ್ವಲ್ಪ ರೋಸ್ಟ್ ಆದ ನಂತರ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಇದಿಷ್ಟು ಸ್ವಲ್ಪ ಕೆಂಪಗಾಗಬೇಕು ಈರುಳ್ಳಿ ಎಲ್ಲ. ಟೊಮೊಟೊನೂ ಅಷ್ಟೇ ಮೆತ್ತಗಾಗೋ ತನಕ ಎಣ್ಣೆನೇ ರೋಸ್ಟ್ ಮಾಡಬೇಕು. ಆನಂತರ ನಮಗೆ ಎಷ್ಟು ಬೇಕೋ ಅಷ್ಟು ತೋರಿಸಿದಿರಲ್ಲ, ಕೆಂಪು ತಿರುಗ್ತಾ ಇದೆ. ಮತ್ತು ಅದಕ್ಕೆ ಕಾಯನ್ನು ಇದು ಎಣ್ಣೆಲೇ ಆ್ಯಡ್ ಮಾಡೋದ್ರಿಂದ ಎದೆಗುರಿ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು ಆ ಥರ ಆಗೋಲ್ಲ. ಯಾಕಂದರೆ ಎಣ್ಣೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಹಾಗೂ ಮಾಡ್ಬೋದು. ಇಲ್ಲ ನೀರು ಹಾಕಿದ್ಮೇಲೆ ಸತಿ ಹಾಕ್ಬೋದು ಕಾಯಿನ. ಎಣ್ಣೆಗೆ ಹಾಕಿ ಹಿಂಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಎದೆ ಉರಿಯಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಎಣ್ಣೆಗೆ ಹಾಕಿ ಇದು ಮಾಡ್ಕೊತೀನಿ. ಮತ್ತು ನಮ್ಗೆ ಅಳತೆಗೆ ತಕ್ಕನಾಗಿ ನೀರು ಹಾಕ್ಕೋಬೇಕು. ಉಪ್ಪಿಟ್ಟಿಗೆ ನೀರು ಹಾಕಿದ ನಂತರ ನೋಡಿಕೊಂಡು ಸ್ವಲ್ಪ ಉಪ್ಪು ಕಡಿಮೆ ಅನ್ನೋ ಥರನೇ ಹಾಕಬೇಕು. ಯಾಕೆ ಅಂತ ಅಂದರೆ ಉಪ್ಪಿಟ್ಟಿಗೆ ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಮತ್ತು ಇನ್ನೇನು ಮಾಡೋಕ್ಕೂ ಆಗೋಲ್ಲ. ನೋಡಿ ಒಂದು ಹದವಾಗಿ ಹಾಕೋಬೇಕು. ನೋಡ್ತಿದ್ದೀರ, ನಾನು ಜನ ಜಾಸ್ತಿ ಇರೋದ್ರಿಂದ ಕುಕ್ಕರಲ್ಲೇ ಮಾಡ್ತಾಯಿದ್ದೆ. ಮತ್ತು ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅದೇ ರೀತಿ ಒಂದು ಕಡೆ ಟೀ ಮಾಡೋಕ್ಕೂ ಕೂಡ ಇಕ್ಕಿದ್ದೆ. ಏಕೆಂದರೆ ತಿಂಡಿ ಬೇಗ ಕೊಡಬೇಕಾಗಿತ್ತು. ಅವರು ಸ್ವಲ್ಪ ಲೇಟಾಗಿ ಬಂದಿದ್ದರು ಕೆಲಸದವರು. ಹಾಗಾಗಿ ಪ್ರತಿದಿನ ಅಂದರೆ 3 ದಿವಸದಿಂದ ಬರ್ತಾಯಿದ್ರು. ಒಂದು ದಿವಸ ಪಲಾವು, ಚಿತ್ರಾನ್ನ ಮತ್ತು ರೊಟ್ಟಿ ಎಲ್ಲ ಮಾಡಿಕೊಟ್ಟಿದ್ದೆ. ಹಾಗಾಗಿ ನಮ್ಮಲ್ಲಿ ಇವತ್ತು ಉಪ್ಪಿಟ್ಟೆ ಮಾಡು ಅಂತ ಹೇಳಿದರು. ಉಪ್ಪಿಟ್ಟು ನನಗಂತೂ ತಿನ್ನಲ್ಲ ನಾನು, ಅದೇನೋ ಗೊತ್ತಿಲ್ಲ, ಇಷ್ಟ ಆಗೋಲ್ಲ. ನೀವು ನೋಡ್ತಾ ಇರ್ಬೋದು. ಟೈಮ್ ಆಲ್ರೆಡಿ ಒಂದು 9 ಗಂಟೆಗೆ 10 ನಿಮಿಷ ಇದೆ.
ನೋಡಿ ಕುದೀತಾ ಇದೆ. ಈ ಥರ ಕುದೀತಾ ಇರಬೇಕಾದ್ರೆ ಒಂದು ಕಡೆ ಟೀ ಕೂಡ ಕುದೀತಾ ಇದೆ. ಏಕೆಂದರೆ ತೋಟಕ್ಕೆ ಕೊಡೋದ್ರಿಂದ ಬೇಗ ಬೇಗ ಕೆಲಸ ಆಗಬೇಕಿತ್ತಲ್ಲ, ಹಂಗಾಗಿ ಎರಡೂ ಮಾಡ್ತಾಯಿದ್ದೆ ನಾನು. ಅದರಲ್ಲೂ ಮನೇಲಿ ಒಬ್ಬೊಬ್ರು ಇದ್ರಂತೂ ಕೆಲಸನೇ ಸಾಗಲ್ಲ ಅಂತ ಹೇಳ್ಬೋದು. ಒಂದು ಕಡೆ ಉಪ್ಪಿಟ್ಟು ರೆಡಿ ಆಗ್ತಿದೆ ಮತ್ತು ಒಂದು ಕಡೆ ಟೀ ಕೂಡ ರೆಡಿ ಆಗ್ತಿದೆ. ನೋಡಿ ಚೆನ್ನಾಗಿ ಮಳ್ತಾ ಇದೆ. ಮತ್ತು ಈರುಳ್ಳಿನೂ ಕೂಡ ಬೆಂದಿದೆ. ಬೆಂದ ನಂತರ ಇದಕ್ಕೆ ರವೆನ ಆ್ಯಡ್ ಮಾಡಬೇಕು. ನಾನು ವೀಡಿಯೋ ಮಾಡ್ಕೊಂಡು ಮಾಡೋದ್ರಿಂದ ತಿರುಗೋದೆಲ್ಲ ತೋರ್ಸೋಕ್ಕಾಗಿಲ್ಲ, ಸಾರಿ. ರವೆ ಸುರಿಬೇಕಾದ್ರೆ ಗಂಟು ಬೀಳದೆ ಇರೋ ಥರ ತಿರುಗ್ಕೊತಾ ಹೋಗಬೇಕು, ಈ ಥರ. ಅದರಲ್ಲೂ ಬನ್ಸಿ ರವೆ ಆದ್ರಂತೂ ನೀರಿನ ಪ್ರಮಾಣ ಒಂಚೂರು ಜಾಸ್ತಿನೇ ಇರಲಿ, ಏಕೆಂದರೆ ಅದು ಅಳ್ದಾಗ ಉರುಡಿ ಥರ ಆಗುತ್ತೆ. ಹಾಗಾಗಿ ಸಣ್ಣ ರವೆಗೆಲ್ಲ ನೀರು ಕಡಿಮೆ ಇಡಬೇಕು, ಬನ್ಸಿ ರವೆಗೆ ಸ್ವಲ್ಪ ಜಾಸ್ತಿನೇ ಇಡಬೇಕು. ಏಕೆಂದರೆ ಅದು ಅಳ್ತಾ ನೀರು ಹೀರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಕರೆಕ್ಟಾಗಿ ಒಂದು ಹದವಾಗಿ ಬರುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಇನ್ನೂ ಹೆಚ್ಚಿನಾಗಿ ಸಪೋರ್ಟ್ ಮಾಡಿ. ಮತ್ತು ಟೀಯೂ ಆಗಿದೆ, ಟೀ ಸೋಸಬೇಕು. ಮತ್ತು ಉಪ್ಪಿಟ್ಟು ಕೂಡ ಬಾಕ್ಸಿಗೆ ಹಾಕಬೇಕು. ಒಂದೆರಡು ನಿಮಿಷ ಮುಚ್ಚಿಟ್ಟು ಹಾಕೋಣ ಅಂತ. ಮತ್ತು ರೆಡಿ ಆಯಿತು ನೋಡಿ, ಬಾಕ್ಸು ಮತ್ತು ಒಂದು ಕಡೆ ಟೀ ಬಾಟಲ್ಲು ರೆಡಿ ಆಗಿದೆ. ಇನ್ನೊಂಚೂರು ಅಳಬೇಕಿತ್ತು, ಮೊದಲೇ ನಾನು ತುಂಬಿದೆ, ಯಾಕೆಂದರೆ ಮುಚ್ತೀವಲ್ಲ, ಹಾಗಾಗಿ ಅಳ್ಕೊಳ್ಳುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.